ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 124. ನೀವೆಲ್ಲರೂ ನೋಡೇ ಇರ್ತೀರ ಹಿಂದಿನ ಸಂಚಿಕೆಯಲ್ಲಿ ಏನಾಯಿತು ಅಂತ. ಮುತ್ತುರಾಜು ಬರ್ತಾನೆ, ಬಜ್ಜಿ ಬೋಂಡ ತೊಗೊಂಡು ಎಲ್ರಿಗೂ ತಿನ್ನೋಕ್ಕೆ ಕೊಡ್ತಾನೆ. ಆವಾಗ ಇವರೆಲ್ಲರೂ ಸೇರಿರ್ತಾರೆ. ಏನೋ ದೊಡ್ಡ ಸ್ಕೆಚ್ ಹಾಕ್ದಂಗಿದೆ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ ಮುತ್ತುರಾಜು. ಅದಕ್ಕೆ ಅಣ್ಣ, ಬ್ರೋಕರ್ ಬಂದಿದ್ದರು, ನಿನಗೆ ಜ್ಯೋತಿಯವರು ನೋಡಿ ಬಂದಿದ್ವಲ್ಲ ಹುಡುಗಿ, ಅವರಾಗೆ ಕಾಲ್ ಮಾಡಿ ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿದಾರಣ ಅಂತ ಹೇಳ್ತಾನೆ ಮಹಿ. ಬೋಂಡ ಮಾಡಿದ್ದೆಲ್ಲಣ್ಣ ಅವ್ರ ಮನೆಯಲ್ಲೇ ಅಂತ, ವಡೆ ಮಾಡಿದ್ದೆಲ್ಲ ಅದೇ ಮನೆ ಹುಡುಗಿ ಜ್ಯೋತಿ ಅಕ್ಕನೇ ಅಂತ ಹೇಳ್ತಾನೆ ಮಹಿ. ಅದಕ್ಕೆ ಇಲ್ಲ ಕಣೋ, ಅವ್ರು ನಮ್ಮ ಮನೆ ಅಂದ್ರೇ ಆಗಲ್ಲ, ಅವರಮ್ಮ ಮತ್ತು ಅವರೆಲ್ಲ ಕಡಾಖಂಡಿತವಾಗಿ ಹೇಳಿಬಿಟ್ರು, ಹುಡುಗ ಬೇಡ ನಮಗೆ, ಈ ಮನೆಗೆ ನಾವು ಹೆಣ್ಣು ಕೊಡೋದೇ ಇಲ್ಲ ಅಂತ ಹೇಳಿ ರ್ಯಾಶಾಗಿ ಹೇಳಿ ಹೋದವರು ಈಗ ಹೇಗೆ ಬಂದರು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ಇರಲಿ ಬಿಡೋಣ, ಅದೆಲ್ಲ ಆಗೋಯ್ತು, ಋಣಾನು ಬಂದ ಇದೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ತಾಳೆ. ಚಂದನ, ನಿಮಗೆ ಹೇಗಿದ್ರು ಆ ಹುಡುಗಿ ಇಷ್ಟ ಆಗಿತ್ತಲ್ಲಣ್ಣ, ಒಪ್ಕೊಳ್ಳಿ, ಏನೂ ಆಗೋದಿಲ್ಲ, ಪರವಾಗಿಲ್ಲ, ಅವರಾಗೆ ಹುಡ್ಕೊಂಬಂದಿದ್ದಾರೆ ಅಂತ ಚಂದನ ಹೇಳ್ತಾಳೆ. ಇವನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಏನೋ ಹೂನು ಅನ್ನಲ್ಲ ಆನು ಅನ್ನಲ್ಲ, ಸುಮ್ಮನೆ ಇರ್ತಾನೆ. ಹರಿ ಹೊರಗಡೆ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರ್ತಾನೆ. ಸೊಳ್ಳೆ ತುಂಬ ಕಡಿತಾ ಇರುತ್ತೆ. ಸೊಳ್ಳೆ ಹೊಡ್ಕೊಂಡು ಅವರಪ್ಪ ನಟರಾಜು ಚೆನ್ನಾಗಿ ಗೊರಕೆ ಹೊಡಿತಾ ಇರ್ತಾರೆ. ಇಷ್ಟು ಸೊಳ್ಳೆಯಲ್ಲೂ ಎಷ್ಟು ಚೆನ್ನಾಗಿ ಗೊರಕೆ ಹೊಡಿತಾ ಇದ್ದಾನೆ ಅಂತ ಅವರಪ್ಪಂಗೆ ಗೊಣಗುತ್ತಾ ಇರ್ತಾನೆ. ಎಣ್ಣೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಅನಿಸುತ್ತೆ ಅಂತ ಗೊಣಗ್ತಾ ಇರ್ತಾನೆ. ಅಷ್ಟರಲ್ಲಿ ಚಂದನ ಬರ್ತಾಳೆ. ತಗೊಳ್ಳಿ, ಸೊಳ್ಳೆಗೆ ಹಚ್ಕೊಳ್ಳಿ ಅಂತ ಕೊಡ್ತಾಳೆ. ಆವಾಗ ಹರಿ ಹೇಳ್ತಾನೆ, ನೋಡಿ ಕಾಲ ಎಷ್ಟು ಚೇಂಜ್ ಆಗೋಯ್ತು. ಮೊದಲು ನೀವು ನಮ್ಮ ಮನೆಗೆ ಬಂದಾಗ ನಾನು ನಿಮಗೆ ಕ್ರೀಮ್ ಕೊಡ್ತಾಯಿದ್ದೆ ಹಚ್ಕೊಳ್ಳಿ ಅಂತ, ಇವಾಗ ನೀವೇ ನೋಡಿ ನನಗೆ ಕೊಡಂಗಾದ್ರಿ ಅಂತ ಹೇಳ್ತಾಳೆ. ಆಯ್ತಾಯಿತು, ಬೆಂಗಳೂರಲ್ಲಿ ತುಂಬ ಚಳಿನಪ್ಪ ಅಂತ ಹೇಳ್ತಾಳೆ ಚಂದನ. ಏನ್ರಿ ಚಿಕ್ಕಮಂಗ್ಳೂರ ನಿಮ್ಮದು? ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಚಳಿ ಇರುತ್ತೆ, ನಿಮ್ಗೆ ಜನರಲ್ ನಾಲೆಡ್ಜೇ ಇಲ್ಲಪ್ಪ ಅಂತ ಹರಿ ಹೇಳ್ತಾನೆ. ಹೌದೌದು, ನಿಮಗೆ ಭಾಳ ಇದೆ ನೋಡಿ ಅಂತ ಹೇಳ್ತಾಳೆ. ನಿಮ್ಮಷ್ಟಿಲ್ಲ ಬಿಡಿ ಅಂತ ಒಪ್ಕೊತಾನೆ. ನೀವು ಹೆಂಗಿದ್ರು ಗೋಲ್ಡ್ ಮೆಡಲಿಸ್ಟ್ ಅಲ್ವಾ, ನೀವೇ ಜಾಣರು ಅಂತ ಹರಿ ಹೇಳ್ತಾನೆ. ಅದಕ್ಕೆ ಹೌದು, ಅದು ಮನಸ್ಸಲ್ಲಿ ಇರಲಿ, ಬಾಯಲ್ಲೂ ಇರಲಿ ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ಹೌದು, ಅಣ್ಣ ಮದುವೆಗೆ ಒಪ್ಕೊಂಡಿದ್ದಾರಲ್ವಾ, ನೆಕ್ಸ್ಟ್ ಏನು ಅಂತ ಕೇಳ್ತಾಳೆ. ನಿಮಗೇನು ಬೇಜಾರಾಗ್ತಾ ಇಲ್ವಾ ಅಂತ ಕೇಳಿದಾಗ, ಇನ್ನೇನು ಬೇಜಾರಾಗುತ್ತೆ, ಒಬ್ಬೊಬ್ಬರದ್ದೇ ಮದುವೆ ಆದಮೇಲೆ ಅವರು ಇಂಡಿವಿಜುವಲ್ ಬದುಕೋತಾರೆ, ನೆಕ್ಸ್ಟು ಕಂಟಿ ಮತ್ತು ನೆಕ್ಸ್ಟು ಮೈ ಅಂತ ಮದುವೆ ಆದರೆ ಹೋಗ್ತಾರೆ ಅಂತ ಕ್ಯಾಶುವಲಾಗಿ ಹೇಳ್ತಾನೆ. ಅದಕ್ಕೆ ನೀವು ನಿಮ್ಮ ಮದುವೆ ಆದಮೇಲೆ ಹೋಗಲ್ವಾ, ಏನು ಹೇಳಲೇ ಇಲ್ಲ ಅಂತ, ನಿಮ್ಮ ಬಗ್ಗೆ ಏನು ಹೇಳಲೇ ಇಲ್ವಾ, ನಿಮ್ಮ ಮದುವೆ ಬಗ್ಗೆ ಏನು ಹೇಳಲೇ ಇಲ್ಲ ನೀವು ಅಂತ ಕೇಳ್ತಾಳೆ. ನಮ್ಮದೇನಿದೆ ರೀ ಹೇಳೋದು, ನೋಡಿ ನಮ್ಮಪ್ಪ ಅವರು ಮುದಿ ಜೀವ, ನಮಗೋಸ್ಕರ ಇಷ್ಟು ದಿನ ದುಡ್ದಿದ್ದಾರೆ, ಇವಾಗ ಅವ್ರ ಜೊತೆಗಿದ್ರೆ ಆಯ್ತಪ್ಪ ಅಂತ ಹೇಳ್ತಾನೆ. ಹೌದೌದು, ಈ ಸುಳ್ಳು ನಾನು ಕೇಳಿಸ್ಕೊಳಕ್ಕಾಗಲ್ಲಪ್ಪ, ನಾನು ಒಳಗಡೆ ಹೋಗ್ತೀನಿ ಅಂತಾಳೆ. ಚಂದನ ಅಡುಗೆ ಮನೆಗೆ ಬರ್ತಾಳೆ. ಒಳಗಡೆ ಮುತ್ತುರಾಜ್ ತುಂಬಾ ಯೋಚನೆ ಮಾಡಿಕೊಂಡು ಸೊಪ್ಪು ಸೋಸೋದು ಮತ್ತು ಅಡುಗೆಗೆ ನಾಳೆ ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಬರ್ತಾಳೆ ಚಂದನ. ಏನು ಮಾಡ್ತಾಯಿದ್ದೀರಣ್ಣ ಅಂತ. ಇಲ್ಲಮ್ಮ, ಯೋಚನೆ ಮಾಡ್ತಾ ಇದ್ದೆ ನಾಳೆಗೆ ಏನು ರೆಡಿ ಮಾಡ್ಕೋಬೇಕು ಅಂತ. ಇಲ್ಲಣ್ಣ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೋ ಬೇರೆ ಓಡ್ತಾ ಇದೆ ಅಂತ ಹೇಳ್ತಾಳೆ. ಹೌದಮ್ಮ, ಮೊದಲೆಲ್ಲ ಹಂಗೆ ಹೇಳಿದವರು, ಇವಾಗ ಹೆಂಗೆ ಮದುವೆಗೆ ಒಪ್ಕೊಂಡ್ಬಿಟ್ರು ಅಂತ ಕೇಳ್ತಾನೆ ಮುತ್ತುರಾಜು. ಅದಕ್ಕೆ ಇಲ್ಲಣ್ಣ, ನೀವು ಅವ್ರ ಅಪ್ಪಂಗೆ ಹುಷಾರಿಲ್ದಾಗ ಸಹಾಯ ಮಾಡಿದ್ದೀರಲ್ಲ, ಹಾಗೆ ನೀವು ನಿಮ್ಮ ಬಗ್ಗೆ ಎಲ್ಲ ಗೊತ್ತಲ್ವ ಅವರಿಗೆ, ತುಂಬ ಒಳ್ಳೆಯ ಅಳಿಯ ಸಿಗ್ತಾ ಇದ್ದಾರೆ ಅಂತ ಅವ್ರು ಖುಷಿ ಪಡ್ತಾ ಇದ್ದಾರೆ. ನಿಮ್ಮಂಥ ಒಳ್ಳೆ ಹುಡುಗ ಎಲ್ಲಿ ಸಿಗ್ಬೇಕು ಹೇಳಿ, ಅವರಾಗೆ ಹುಡ್ಕೊಂಬಂದಿದ್ದಾರೆ. ಅದಕ್ಕೆ ಅವರೇ ಇಷ್ಟಪಟ್ಟಿರಬೇಕಾದ್ರೆ ನೀವು ಯಾಕೆ ಬೇಡ ಅಂತೀರಣ್ಣ, ಒಪ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಗೆ ಎಲ್ಲರೂ ಮನೆಯಲ್ಲಿ ಯೋಚನೆ ಮಾಡಿಕೊಂಡು ಒಬ್ರಿಗೊಬ್ಬರು ಕೂತ್ಕೊಂಡಿರ್ತಾರೆ, ಹಾಗೆ ಮಾತಾಡ್ತಾ ಇರ್ತಾರೆ. ಕಂಟಿ ಮತ್ತು ಹರಿ ಕೂತ್ಕೊಂಡಿರ್ತಾರೆ. ಮತ್ತು ಚಂದನೂ ಬರ್ತಾಳೆ. ಆವಾಗ ಮಹಿ ಆಳ್ತಾನೇ ಇರ್ತಾನೆ ಬೇಜಾರಲ್ಲಿ, ಒಂಥರ ಆಳು ಮುಖ ಮಾಡಿಕೊಂಡು.
ಏನಾಯ್ತಪ್ಪ ಅಂತ ಎಲ್ಲರೂ ಕೇಳ್ತಾರೆ. ಆವಾಗ ಹೇಳ್ತಾರೆ, ಏನೋ ಅಣ್ಣಂಗೆ ಒಳ್ಳೇದಾಗೋದೇನು ಬೇಡವೇನೋ ಅಂತ ಕಂಠಿ ಮತ್ತು ಹರಿ ಎಲ್ಲರೂ ಹೇಳ್ತಾರೆ. ಆವಾಗ ಆದ್ರೂ ಅವನಿಗೆ ಮನ್ಸು ತಡೆಯೋದೇ ಇಲ್ಲ. ಅವರ ಅಣ್ಣಂದು ಯೋಚನೆ ಮಾಡಿಕೊಂಡು ಕೂತಿರ್ತಾನೆ ಸಪ್ಪಗೆ. ಅಷ್ಟೊತ್ತಿಗೆ ಮುತ್ತುರಾಜು ಹೊರಗಡೆಯಿಂದ ತರಕಾರಿ ತೊಗೊಂಡು ಅಡುಗೆ ಮಾಡೋಣ ಅಂತ ಬರ್ತಾ ಇರ್ತಾನೆ. ಇಲ್ಲಿ ಎಲ್ಲರೂ ಕೂತಿದ್ದಾರೆ ಅಂತ ಹೇಳಿ ಇವನು ಕೂತ್ಕೊಂಡು, ಯಾಕೋ ಮೈ ಇವತ್ತೇನು ನಿಂಗೆ ಹುಷಾರಿಲ್ವಾ, ಕಾಲೇಜಿಲ್ವಾ, ಏನಿಲ್ಲ, ಸುಮ್ಮನೆ ಇಲ್ಲೇ ಕೂತ್ಕೊಂಡಿದ್ಯಾ, ಅದು ಬೇರೆ ಸಪ್ಪಗಾಗಿ ಕೂತ್ಕೊಂಡಿದ್ಯಾ, ಏನಾಯಿತು, ಈ ಅಣ್ಣನ ಹತ್ರ ಎಲ್ಲ ಹೇಳ್ಕೊತಾ ಇದ್ದೆ, ಇವಾಗ ಯಾಕೆ ಏನು ಹೇಳ್ತಾ ಇಲ್ಲ, ಏನಾಯಿತು ಹೇಳು ಅಂತ ಕೇಳ್ತಾ ಇರ್ತಾನೆ. ಏನೂ ಇಲ್ಲಣ್ಣ ಅಂತ ಆವಾಗ ಹರಿ ಹೇಳ್ತಾನೆ. ಅದಕ್ಕೆ ಆಣೆ ಮಾಡು, ಏನೂ ಇಲ್ಲ ಅಂತ, ಏನು ಹೇಳು ಅಂತ ಮುತ್ತುರಾಜ್ ಕೇಳ್ತಾನೆ. ಅಷ್ಟೊತ್ತಿಗೆ ಹುಡುಗಿ ಫಿಕ್ಸ್ ಆಗಿರುತ್ತಲ್ಲ ಜ್ಯೋತಿ, ಅವಳು ಕಾಲ್ ಮಾಡ್ತಾಳೆ. ಆವಾಗ ಮುತ್ತುರಾಜ್ ಕಾಲ್ ಎತ್ತದೇ ಇಲ್ಲ. ತಮ್ಮಂಗೆ ಹೀಗಾಗಿರುತ್ತಲ್ಲ, ಆಣೆ ಮಾಡಿಸ್ಕೊತಾ ಇರ್ತಾನೆ. ಏನಾಯಿತು ಹೇಳು ಮೈ ಫಸ್ಟು ಅಂತ. ಮತ್ತು ಆ ಹುಡುಗಿ ಚಂದನಾಗೆ ಕಾಲ್ ಮಾಡ್ತಾಳೆ. ಅಣ್ಣ, ಜ್ಯೋತಿಯವರು ಕಾಲ್ ಮಾಡ್ತಾ ಇದ್ದಾರೆ, ಹೋಗಿ ಮಾತಾಡಿ, ಇಲ್ಲಾಂದರೆ ಸರಿ ಇರಲ್ಲ ಅಂತ ಹೇಳಿ ಕಳಿಸ್ತಾಳೆ. ಹೊರಗಡೆ ಹೋಗಿ ಮಾತಾಡಿ ಅಣ್ಣ ಪ್ಲೀಸ್, ಮಾತಾಡಿಲ್ಲ ಅಂದರೆ ಅವರೇನಾದರೂ ಅನ್ಕೋತಾರೆ ಅಂತ ಹೇಳಿ ಕಳಿಸ್ತಾರೆ ಎಲ್ಲರೂ. ಹೋಗಿ ಇವನು ಮಾತಾಡ್ತಾನೆ. ಆವಾಗ ನನ್ನನ್ನೇನೋ ಬಾಯಿ ಮುಚ್ತೀರಾ, ಅಣ್ಣಗೆ ಆ ಹುಡುಗಿ ಜ್ಯೋತಿ ಅಕ್ಕನೇ ಎಲ್ಲ ಹೇಳ್ಬಿಟ್ರೆ ಏನು ಸತ್ಯ ಅಂತ ಹೇಳಿದ ತಕ್ಷಣವೇ ಇವರೆಲ್ಲರೂ ಹೊರಗಡೆ ಹೋಗ್ತಾರೆ ಓಡಿ. ಮುತ್ತು ಅಣ್ಣ ಏನು ಮಾತಾಡ್ತಾ ಇದ್ದಾನೆ ಜ್ಯೋತಿ ಅವ್ರ ಹತ್ರ ಅಂತ ಕೇಳಿಸ್ಕೊಳಕ್ಕೆ ಹೊರಗಡೆ ಹೋಗ್ತಾರೆ. ಅವಳು ಕ್ಯಾಶುವಲಾಗಿ ಎಲ್ಲ ಮಾತಾಡ್ತಾ ಇರ್ತಾಳೆ. ಹಾಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮದುವೆಗೆ ಅಂತ ಹೇಳ್ತಾಳೆ. ನಮ್ಮನೆಯಲ್ಲೂ ಅಷ್ಟೇ, ನಾಳೆ ರೆಡಿ ಮಾಡ್ಕೋಬೇಕು ಎಲ್ಲ ಅಂತ ಹೇಳ್ತಾನೆ. ಅದು ಇದು ಮಾತಾಡ್ತಾ ಇರ್ತಾರೆ. ಆಯ್ತಾಯಿತು, ನಾನು ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇವರೆಲ್ಲರೂ ಹೋಗ್ಬಿಡ್ತಾರೆ ವಾಪಸ್ಸು. ಇವರೆಲ್ಲ ಹೋಗಿ ವಾಪಸ್ಸು ಮತ್ತೆ ಅಲ್ಲೇ ಕೂತ್ಕೋತಾರೆ. ಮತ್ತು ಮುತ್ತುರಾಜು, ಏನು ಮೈ ಏನಾಯಿತು ಹೇಳೋ ಅಂತ ಹೇಳ್ತಾನೆ. ಏನೂ ಇಲ್ಲಣ್ಣ, ತುಂಬಾ ತಲೆ ನೋಯ್ತಾ ಇತ್ತು ಓದ್ಕೊಂಡು, ಹಾಗೆ ಹೀಗೆ ಅಂತ ಏನೋ ಒಂದು ರೀಲ್ ಬಿಡ್ತಾನೆ. ನಾವೆಲ್ಲ ಹೇಳಲಿಲ್ವಣ್ಣ, ನೀನು ಸುಮ್ಮನೆ ಗಾಬರಿ ಆಗ್ತೀಯ, ಅವನಿಗೇನೂ ಆಗಿಲ್ಲ ಬಿಡು ಅಂತ ಎಲ್ಲರೂ ಸಮಾಧಾನ ಮಾಡ್ತಾರೆ ಮುತ್ತನ್ನ. ಈ ಕಡೆ ಅಡುಗೆ ಮನೆಯಲ್ಲಿ ನಟರಾಜ್ ಅವರು ಬಂದು ಅಡುಗೆ ಮನೆಯಲ್ಲಿ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಕೈ ಹಾಕಿ ತಿಂತಾ ಇರ್ತಾರೆ ರೈಸ್ನ. ಆವಾಗ ತುಂಬಾ ಸಿಟ್ಟು ಮಾಡಿಕೊಂಡು ಮೈ ಬೈತಾ ಇರ್ತಾನೆ. ಯಾಕಯ್ಯ ಈ ಥರ ತಿಂತಾ ಇದೆಯಾ, ನೀನು ಈ ಥರ ತಿಂತಾ ಇದ್ದರೆ ಬೇರೆಯವರೆಲ್ಲ ಏನು ತಿನ್ನಬೇಕು ಅಂತ ಕೋಪದಲ್ಲಿ ಜೋರಾಗಿ ಕಿರ್ಸ್ತಾ ಇರ್ತಾನೆ. ಅಷ್ಟರಲ್ಲಿ ಚಂದನ ಬರ್ತಾಳೆ. ಆಯ್ತಾಯಿತು ಅಂತ ಹೇಳಿ, ಸುಮ್ಮನೆ ಇರು ನಾನು ಮಾತಾಡ್ತೀನಿ ಅಂತ ಹೇಳಿ, ಆಯಿತು ಅಂಕಲ್ ನೀವು ಊಟ ಬಡಿಸ್ಕೊಳ್ಳಿ, ಇವತ್ತು ಹೆಣ್ಣಿನ ಕಡೆಯವರು ಬರ್ತಾರೆ ಅಂತ ಹೇಳ್ತಾಳೆ ಚಂದನ. ಅವರಪ್ಪ ಸಿಟ್ಟು ಮಾಡಿಕೊಂಡು, ಆಯಿತು ಬಿಡಮ್ಮ ಬರಲಿ ಮಾತಾಡೋಣ ಅಂತ ಹೇಳಿ ನಟರಾಜ್ ಅವರು ಹೊರಗಡೆ ಹೋಗ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.